ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಆಟೋಬಯೋಗ್ರಫಿ. ಹಿಂದೆ ಮಾಡಿದಂಥ ಆಟೋಬಯೋಗ್ರಫಿ ಎಪಿಸೋಡಲ್ಲಿ 20 ವರ್ಷದ ನಂತರ ಅಜ್ಜಿ ಸಿಕ್ಕಿದ್ರು. ಆ ನಂತರ ಅಜ್ಜಿಗೆ ನಾನು ಹೇಳಿದಂಥ ಸತ್ಯದ ಬಗ್ಗೆ ನಿಮಗೆ ಕಥೆನ ಹೇಳಿದೆ. ಆ ಸತ್ಯ ತಿಳಿದ್ಮೇಲೆ ಸುಳ್ಳು ಹೇಳೋರ್ ಮನೆಗೆ ನಾನು ಮತ್ತೆ ಕಾಲಿಡಲ್ಲ ಅಂತ ಹೇಳಿ ಹೊರಟಿದ್ದ ಅಜ್ಜಿ ಮತ್ತೆ ವಾಪಸ್ ಬಂದಿದ್ದು ಹೇಗೆ ಗೊತ್ತಾ? ನನ್ನ ಹತ್ರ 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಬೈಕ್ ಕೊಡ್ಸಿರ್ತಾರೆ. ಅದನ್ನು ನಾನು ಇಂಜಿನಿಯರಿಂಗ್ ಬರೋವರೆಗೂ ಕಂಪ್ಲೀಟ್ಲಿ ಲೈಸೆನ್ಸ್ ನನ್ನ ಕೈಗೆ ಸಿಗೋವರೆಗೂ ಧೈರ್ಯವಾಗಿ ಓಡಿಸ್ತಿರ್ಲಿಲ್ಲ. ನಾನೊಂಥರ ಹೇಗೆ ಅಂದರೆ ಐ ಗೋ ಬೈ ಬುಕ್ಸ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡ್ತೀನಿ. ನಾಟ್ ಜಸ್ಟ್ ಕಾನೂನಿಗೋಸ್ಕರ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ. ಬಟ್ ನನ್ನ ಬಯಾಲಜಿಕಲ್ ಮದರ್ ಇಸ್ ಡೆಡ್ಲಿ ಆಪೋಸಿಟ್ ಟು ಮೀ. ಈ ಕೆಲಸ ಮಾಡಬೇಡಮ್ಮ ಅಂತ ಹೇಳಿದ್ರೆ ಇಲ್ಲ, ನಾನು ಹಾಗೆ ಮಾಡೋದು, ನಾನು ಹೀಗೆ ಮಾಡೋದು, ಇಷ್ಟ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಹೋಗ್ಬೋದು ಅನ್ನೋದು ಅವರ ಬಿಹೇವಿಯರ್. ಹಾಗೆ ಒಂದು ಸತಿ ನನ್ನ ಬೈಕ್ನ ತಗೊಂಡು 16 ವರ್ಷದ ಸ್ಟೂಡೆಂಟ್ ಜೊತೆ ಬೆಂಗಳೂರಿಂದ ಕುಣಿಗಲ್ಗೆ ಹೋಗೋದಕ್ಕೆ ಡಿಸಿಷನ್ ತಗೊಳ್ತಾರೆ. ಅದಾದ್ಮೇಲೆ ಮನೆಯಿಂದ 10 ಕಿಲೋಮೀಟರ್ ಆಚೆ ಹೋಗ್ತಿದ್ದ ಹಾಗೆ ಆಕ್ಸಿಡೆಂಟ್ ಆಗುತ್ತೆ, ತಲೆಗೆ ಏಟು ಬೀಳುತ್ತೆ, ತಲೆಗೆ ಸ್ಟಿಚಸ್ ಹಾಕ್ಸ್ಕೊಂಡು ಮನೆಗೆ ವಾಪಸ್ ಬರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹಠ ಕೂಡ ಮಾಡಿರ್ತೀನಿ ಗಾಡಿ ಕೀ ಕೊಡಲ್ಲ ಅಂತ. ಬಟ್ ಗಾಡಿ ಕೊಡ್ಸಿರೋದು ನಾನು, ನಿಂದಲ್ಲ ಆ ಗಾಡಿ ಕೊಡು ಅಂತ ಹೇಳಿದಾಗ ಐ ಹ್ಯಾಡ್ ನೋ ಚಾಯ್ಸ್. ಬಿಕಾಸ್ ನಮಗೆ ಯಾರು ಏನೇ ಕೊಡಿಸ್ಲಿ ಲೈಫಲ್ಲಿ, ಅದನ್ನ ನೀವೇ ನಿಮ್ಮ ಸಂಪಾದನೆಯಲ್ಲಿ ನೀವು ದುಡ್ದು ನೀವು ತಗೊಳ್ಳೋವರೆಗೂ ಬೇರೆಯವ್ರು ಕೊಡ್ಸಿದನ್ನ ನಿಮಗೆ ಗಿಫ್ಟಾಗೇ ಕೊಟ್ರು ಅದು ನಿಮ್ಮ ವಸ್ತು ಅಲ್ಲ. ಸೊ ಯಾವಾಗ ದೇ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ನಿನಗಿದ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ, ದೆನ್ ಯು ನೀಡ್ ಟು ಲೆಟ್ ದೆಮ್ ಹ್ಯಾಂಡಲ್ ದೇರ್ ಓನ್ ಶಿಟ್. ಆ್ಯಂಡ್ ಆಕ್ಸಿಡೆಂಟ್ ಯಾರು ಮಾಡಿದ್ರೋ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಓಡಿಸ್ತಾ ಇರೋದು 16 ವರ್ಷದ ಹುಡುಗ. ಆ್ಯಂಡ್ ನಾನು ಎಷ್ಟು ಲೋ ಫೇಸ್ ಆಫ್ ಲೈಫಲ್ಲಿ ಇದ್ದೆ ಅಂದರೆ ಅವಾಗ 5 ಬ್ಯಾಕ್ಲಾಗ್ ಆಲ್ರೆಡಿ ಇತ್ತು ಇಂಜಿನಿಯರಿಂಗಲ್ಲಿ. ಈ ಸೆಮಿಸ್ಟರಲ್ಲಿ ನಾನು ಎಲ್ಲ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಅ ಇಯರ್ ಬ್ಯಾಕ್. ಈ ಕೆಲವೊಮ್ಮೆ ನಮ್ಮ ಲೈಫ್ನ ಡಿಸಿಷನ್ನ ನಾವು ತಗೊಂಡಾಗ ನಮ್ಮಿಂದ ಯಾರ್ಯಾರಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವೇ ಈ ವಿಚಾರ ಆದಮೇಲೆ ನಮ್ಮ ಚಿಕ್ಕಮ್ಮನಿಗೆ ಮನಸ್ಸು ತಡೆಯೋದಿಲ್ಲ. ಅದಕ್ಕೆ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದ ನಮ್ಮ ಅಜ್ಜಿನ ನಮ್ಮ ಮನೆಗೆ ಕಳಿಸ್ಕೊಡ್ತಾರೆ ನಮ್ಮ ಅಮ್ಮನ ಆರೈಕೆ ಮಾಡಲಿ ಅಂತ, ಬಿಕಾಸ್ ಆಫ್ ಮೈ ಎಕ್ಸಾಮಿನೇಷನ್ಸ್. ಈ ಸಂದರ್ಭದಲ್ಲಿ ನಾನು ನಮ್ಮ ಚಿಕ್ಕಮ್ಮನ ನೋಡೂ ಇರಲಿಲ್ಲ, ನಮ್ಮ ಚಿಕ್ಕಮ್ಮನ ಹತ್ರ ಮಾತಾಡೂ ಇರಲಿಲ್ಲ. ಬಟ್ ಸಮ್ವೇರ್ ಪ್ರಾಬ್ಲಿ ಶಿ ಕುಡ್ ಫೀಲ್ ಇಟ್. ಮಗುಗೆ ಎಕ್ಸಾಮ್ ಇದೆ, ಈ ಟೈಮಲ್ಲಿ ಈ ಥರ ಈ ಅಮ್ಮ ಮಾಡ್ಕೊಂಡಿದ್ರೆ ಮಗುವಿನ ಫ್ಯೂಚರ್ ಕತೆ ಏನು ಅಂತ ಯೋಚನೆ ಮಾಡಿ ಅಜ್ಜಿನ ನಮ್ಮ ಮನೆಗೆ ಕಳಿಸ್ತಾರೆ. ದಟ್ ವಾಸ್ ಅ ಫಸ್ಟ್ ಕೈಂಡ್ ಜೆಸ್ಚರ್ ನಮ್ಮ ಚಿಕ್ಕಮ್ಮ ನನ್ನ ಮೇಲೆ ತೋರಿಸಿರೋದು. ಇದೇ ಮೊದಲನೇ ಜೆಸ್ಚರ್, ಆದರೆ ಇದೇ ಕೊನೆ ಅಲ್ಲ. ಇನ್ನಷ್ಟು ನನ್ನ ಜೀವನದಲ್ಲಿ ತುಂಬಾ ಸೈಲೆಂಟ್ ಆಗಿ ಒಳ್ಳೇದು ಮಾಡಿರೋದು ನಮ್ಮ ಚಿಕ್ಕಮ್ಮನೆ. ಚಿಕ್ಕಮ್ಮನ ಬಗ್ಗೆ ಇನ್ನಷ್ಟು ವಿಚಾರನ ನನ್ನ ಆಟೋಬಯೋಗ್ರಫಿಲಿ ಶೇರ್ ಮಾಡ್ತಾ ಹೋಗ್ತೀನಿ. ಮುಂಚೆ ಈ ಬ್ಯಾಕ್ಲಾಗ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕೆ ಸ್ಫೂರ್ತಿಯಾಗಿದ್ರ ಬಗ್ಗೆ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾರದೇ ಬ್ಯಾಕ್ಲಾಗ್ಸ್ ಇದ್ರೂ ನಿಮ್ಮ ಡಿಗ್ರಿಯಲ್ಲಿ ದಟ್ ವಿಲ್ ಬಿ ಅನ್ ಇನ್ಸ್ಪಿರೇಷನ್ ಸ್ಟೋರಿ. ಸೊ ಮಾರ್ಕೆಟ್ ಮುಂದಿನ ವಾರ ಬರುವಂತ ನನ್ನ ಆಟೋಬಯೋಗ್ರಫಿಯಲ್ಲಿ ಮಾತಾಡ್ತೀನಿ.